ಬೆಂಗಳೂರಾ? ಕ್ರಿಕೆಟ್ ಆಡ್ತಿರಲ್ಲ, you're a player come umpire. Still you're hearing a long way to go. Council, you will honor you. Mari. Mukesh? Yes. ಆಯ್ತೀಗ ಎಲ್ಲ ಮುಗಿತು ಅಂತ ಕಾಣುತ್ತೆ. ಶೆಲ್ ಕ್ಲೋಸ್. ಪ್ರಶಸ್ತಿನ ಪಡ್ಕೊಳ್ತಾ ಇದಾರೆ. ಅದೇ ರೀತಿ ಈ ಟೂರ್ನಿಯ ಬೆಸ್ಟ್ ಬೌಲರ್ ಭಾನು ಪ್ರಕಾಶ್. ಬಿಗ್ ಬ್ಯಾಶ್ ಲೀಗ್ ಇವತ್ತು ಬಹಳ ಯಶಸ್ವಿಯಾಗಿ ನೆರವೇರಿದೆ. ಹುಸೇನ್ ಅವ್ರು ಹೇಳಿದಂಗೆ 3 ದಿವಸದಿಂದ ಈ ಆಟ ಆಡ್ತಾ ಇದೆ ಅಂತ ನನ್ನ ಕರೆದ್ರು. 3 ದಿವಸದಿಂದ ನಾನು ಸಾಧ್ಯವಾದ ಬರ್ತೀನಿ. ಬಹಳ ಇವತ್ತು 5ನೇ ಕಾರ್ಯಕ್ರಮ ಇದು. ಮತ್ತೆ ರಾತ್ರಿ ಇನ್ನೂ ಒಂದು ಕಾರ್ಯಕ್ರಮ ಹೋಗ್ಬೇಕು ನಾನು ಹೊರತೂರ್ಗೆ. ಈ ದುಬೈಯಲ್ಲಿ ನಮ್ಮ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೀತದೆ. ಅದನ್ನು ಬಿಟ್ಟು ನೀವು ಇಲ್ಲಿ ಇಷ್ಟು ರೂಪಾಯಿ ಆಡಿದ್ರೆ ಅಂದ್ರೆ ಕ್ರಿಕೆಟ್ ಬಗ್ಗೆ ಇದ್ರ ಆಸಕ್ತಿ. ನಮ್ಮ ಕೋಲಾರ ತಾಲೂಕಿನಲ್ಲಿ ಇರುವಂಥ ಯುವ ಪ್ರತಿಭೆಗಳು ನೀವು ಪ್ರದರ್ಶನ ಮಾಡಿದ್ರಿ ಇವತ್ತು, ಬಹಳ ಖುಷಿ ಆಯಿತು. ಅದರಲ್ಲಿ ನಾನು ಟಾಸ್ ಹಾಕುವಾಗ ಹೇಳಿದೆ ಇಬ್ಬರು ಕ್ಯಾಪ್ಟನ್ಸ್ಗೆ, ಅಪ್ಪ ಚೆನ್ನಾಗಿ ಆಡಿದ್ರೆ ಗೆಲ್ತೀರಾ, ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದೆ ನಾನು. ಆಲ್ ದ ಬೆಸ್ಟ್ ಅಂದೆ. ಚೆನ್ನಾಗಿ ಅಂದ್ರೆ ಒಬ್ರು ಯಾರು ಆಗಲೇ ಸನ್ಮಾನ ಮಾಡಿದೆ, ಯಾರು ಅವರು ಬೌಲಿಂಗ್ IT ಕೃಷ್ಣ, ಬೌಲಿಂಗ್ ಬ್ಯಾಟಿಂಗ್ ಎರಡೂ ಚೆನ್ನಾಗಿ ಆಡಿದ್ರು. ಯಾರು ಚೆನ್ನಾಗಿ ಆಡಿದ್ರೆ ನಾವು ಪ್ರೋತ್ಸಾಹ ಮಾಡಬೇಕು. ಇವತ್ತು ಅದು ಯಾರು ಎಲ್ಲ ಯಾವ ಟೈಮ್ ಎಲ್ಲ ಟೈಮಿಗೆ ಟ್ರೋಫಿ ಗೆಲ್ಲಕ್ಕಾಗಲ್ಲ. ನಾವು ಇಂಡಿಯಾದವರು ಸತತವಾಗಿ ವರ್ಲ್ಡ್ ಕಪ್ ಅಲ್ಲಿ 10 ಮ್ಯಾಚ್ ಗೆದ್ದು 11ನೇ ಲಾಸ್ಟ್ ಅಲ್ಲಿ ಫೈನಲ್ ಸೋತಿ ಗೊತ್ತಲ್ಲ, ಅವತ್ತು ಊಟ ಸೇರುತ್ತೆ ನಮ್ಗೆ. ನಾನು ಮೈಸೂರಲ್ಲಿ ಇದ್ದೆ, ನೋಡ್ತಾ ಇದ್ದೆ, ಬೇಜಾರಾಗ್ಬಿಟ್ಟು ಅದು ಬಂದು ಬೆಂಗಳೂರು ಬಂದು ಮನೇಲಿ ಮಾಡ್ಕೊಂಡೆ. ಬಹಳ ಬೇಜಾರಾಯ್ತು. 10 ಮ್ಯಾಚ್ ಕಂಟಿನ್ಯೂಸ್ ಒನ್ ಅಲ್ವಾ ಇಂಡಿಯಾ. ಆ 11th ಫೈನಲ್ಸ್ ಅಲ್ಲಿ ನಾವು ಸೋತ್ಬಿಟ್ಟು ಆಸ್ಟ್ರೇಲಿಯಾ ಅಂತ ಕಾಣುತ್ತೆ ಸೋತಿದ್ದು ನಾವು. ಈ ತರ ನಮ್ಮ ದೇಶ ಏನ್ ಮಾಡೋಣ ಅದೇನಂತ ಗೊತ್ತಿಲ್ಲ. ನಮಗಂತೂ ಬೇಜಾರಾಯ್ತು. ಅಂದ್ರೆ ಇವತ್ತು ಶ್ರದ್ಧೆಯಿಂದ ಆಡಿದ್ರೆ ಚೆನ್ನಾಗಿ ಆಡಿದ್ರೆ ನಾನು ಮುಂದಿನ ಮ್ಯಾಚ್ ಯಾವುದು ಲೀಗ್ ಟೂರಾ ಫ್ಲಡ್ ಲೈಟ್ ಮಾಡಿಸ್ತೀನಿ ನಾನು. ಫ್ಲಡ್ ಲೈಟ್ ನನ್ನ ಕಡೆಯಿಂದ. ಯಾಕಂದ್ರೆ ಒಂದ್ಸಾರಿ ಫ್ಲಡ್ ಲೈಟ್ ಮ್ಯಾಚ್ ನಾವು ಮಾಡಿದ್ವಿ ಅಲ್ಲಿ, ನಮ್ಮ ಮಂಜು ಮಂಡಿಕಲ್ ಮಾಡಿದ್ವಿ. ನನ್ನ ಮಗ ಒಂದು ಟೀಮ್ ತಗೊಂಡಿದ್ದ, ಆ ಟ್ರೋಫಿ ಅವನೇ ಹೊಡೆದ. ಆ ಟ್ರೋಫಿ ಇನ್ನು ಮನೇಲಿದೆ. ನನ್ನ ಮಗ 2ನೇ ಮಗ, ಅವ್ನು ಕ್ರಿಕೆಟರ್, ಅವನು ಬೆಸ್ಟ್ ಕ್ರಿಕೆಟರ್ ಇನ್ ಬಾರ್ಡರ್ ಬಾಯ್ಸ್ ಸ್ಕೂಲ್ ಬ್ಯಾಂಗ್ಳೂರ್. ಅವನು ಸೆಂಚುರಿ ಎಲ್ಲ ಆ ಸ್ಕೂಲಲ್ಲೇ ಎಲ್ಲ ಹೊಡೆದನು. ಪೇಪರಲ್ಲೆಲ್ಲ ಇಂಗ್ಲೀಷ್ ಪೇಪರಲ್ಲಿ ಬರೋದು. ಅವ್ನು ಕನ್ನಡ ಬರಲ್ಲ, ಇಂಗ್ಲೀಷ್ ಮೀಡಿಯಂ ಓದಿಸಿಂದ. ಯಾವಾಗಲೂ ಕಟಿಂಗ್ ತೋರ್ಸೋನು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹೆಸರು ಸಚಿನ್ ಇಟ್ ಸೆಂಚುರಿ, ಸಚಿನ್ ಇಟ್ 50 ನಾಟ್ ಔಟ್, ಹಿಂಗೆಲ್ಲ ಬರ್ತಾ ಇತ್ತು. ಆದ್ರೆ ಅವ್ನು ನಾನು ಇಂಜಿನಿಯರ್ ಮಾಡಿದೆ, ಕ್ರಿಕೆಟ್ ಕಳಿಸಿಲ್ಲ. ಕಾಂಪಿಟೇಷನ್ ಯಾಕೆ, ಜೀವನ ಏನಾಗುತ್ತಂತ. ಆದ್ರೂ ಈಗ ನೆಕ್ಸ್ಟ್ ಈ ಮ್ಯಾಚ್ ಗೊತ್ತಿಲ್ಲ ಅಂದ್ರೆ ಬರ್ತಾ ಇದ್ದ. ನೆಕ್ಸ್ಟ್ ಫ್ಲಡ್ ಲೈಟ್ ಆದಾಗ ಅವ್ನು ಕರ್ಕೊಂಡ್ಬರ್ತೀವಿ. ನಾವು ಒಂದು ಟೀಮ್ ತಗೊಂತೀವಿ. ಐ ಪರ್ಚೇಸ್ ಒಂದು ಟೀಮ್. ಅದು ಗೆಲ್ಬೇಕು ಅಂತಲ್ಲ, ಜಸ್ಟ್ ಎನ್ಕರೇಜ್ ಯು ಪೀಪಲ್ ಅಷ್ಟೇ, ಯಂಗ್ಸ್ಟರ್ಸ್ಗೆ. ನಾನು ಕಾಲೇಜ್ ವರ್ಗು ನಾನು ಟೀಮಲ್ಲಿ ಇದ್ದೆ. ಸ್ಕೂಲು, ಇಂಟರ್ ಸ್ಕೂಲು ಬೆಂಗಳೂರಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ UEC ನಲ್ಲಿ ವಿಶೇಷ ಕಾಲೇಜಲ್ಲಿ ನಾನು ಟೀಮ್ ಫಾಸ್ಟ್ ಬೌಲರ್ ಅಂಡ್ ಬ್ಯಾಟ್ಸ್ಮನ್. ಬೌಲಿಂಗ್ ಅಲ್ಲಿ ನಾನು ಚೆನ್ನಾಗಿ ಆಡ್ತಾ ಇದ್ದೆ. ಹೋಯ್ತಾ ಕಾಲ. ಬಟ್ ಕ್ರಿಕೆಟ್ ನನಗೆ ಇಷ್ಟ. ಊಟ ತಿಂಡಿ ಬಿಟ್ಟು ಟಿವಿ ಮುಂದೆ ಕುತ್ಕೊಂತಿದ್ದೆ. ನಾನು ಮಿನಿಸ್ಟರ್ ಆಗಿರ್ಬೋದು, ಅದು ನನಗಿಲ್ಲ. ಏನಂತಲ್ಲ ಈಗ ಫೈನಲ್ ನಾವು ಎಲ್ಲಿ ನೋಡಿದ್ವಿ ಅಂತ ಮೈಸೂರಲ್ಲಿ ನೋಡೋಕೆ ಹೋಗಿದೆ ಆ ಮ್ಯಾಚ್, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಆ ಥರ ನೀವು ಚೆನ್ನಾಗಿ ಆಡಿದ್ರೆ ಮುಂದೆ ಆಡಿ ನಾವು ನಿಮ್ಮ ಜೊತೆ ಇರ್ತೀವಿ, ಎನ್ಕರೇಜ್ ಮಾಡ್ತೀವಿ. ನಮ್ಮ ಮುಳುಬಾಗಲಲ್ಲಿ ಯುವಕರು, ನಮ್ಮ ಹುಸೇನ್ ಅಂಡ್ ಟೀಮ್ ಅವ್ರೇನಿದ್ದಾರೆ, ಅವರೆಲ್ಲ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಹೆಜ್ಜೆಗೂ ನೋಡಿ ಕಣ್ಣಲ್ಲಿ ಕಣ್ಣಿಟ್ಟು ಕೆಲಸ ಮಾಡಿದ್ದಾರೆ. ಈಗ ಲೈವ್ ಎಲ್ಲ ಬರ್ತಾ ಇತ್ತು, ನೋಡಿದೆ ನಾನು ಲೈವ್ ಮ್ಯಾಚು. ಅದರಿಂದ ಇದು ಫೇಸ್ಬುಕ್ ಅಲ್ಲೂ ಲೈವ್ ಹೋಗಿದೆ ಅಲ್ಲ, ಎಲ್ಲ ಕಡೆ ಹೋಗಿದೆ. ಮುಂದೆ ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಿ ಮಾಡೋಣ, ಒಳ್ಳೊಳ್ಳೆ ಟೀಮ್ಗಳು ಬರಲಿ, ಎನ್ಕರೇಜ್ ಮಾಡೋಣ. ಬಹುಮಾನ ಇದಕ್ಕಿಂತ ಒಳ್ಳೊಳ್ಳೆ ಬಹುಮಾನ ಕೊಡೋಣ. ನಾನು ಒಂದ್ಸಾರಿ ಹೇಳೋದು ಮಾಡಿ ತೋರಿಸ್ತೀನಿ. ನಾನು ಮಾಡಿದ್ದೀನಿ ಅದನ್ನ ಕೇಳಿ. ನಾನೇನು ಬೋಗಸ್ ಇಲ್ಲ, ಸುಳ್ಳು ಹೇಳಲ್ಲ, ಹೇಳೋದು ನಿಜ, ಸ್ಟ್ರೈಟ್ ಆಗಿ ಹೇಳ್ತೀನಿ. ನನಗೆ ಬಹಳ ಖುಷಿ ಆಯ್ತು ಇವತ್ತು. ನಾನು ನಿಯರ್ಲಿ 2.5 hours ನಾನು ವಾಚ್ ಮಾಡಿ ಕ್ರಿಕೆಟ್ ಇವತ್ತು ಕುತ್ಕೊಂಡೆ. ಎದ್ದೇಳಕ್ಕೆ ಮನಸ್ಸು ಬಂದಿಲ್ಲ, ಅದು ಎದ್ದೆ ಹೋಗೋದು ಅಲ್ಲ ಅದು. ಆ ಥರ ಬಹಳ ಖುಷಿ. ಕ್ರಿಕೆಟ್ ಇಸ್ ಮೈ ಫೇವರೇಟ್ ಗೇಮ್. ಒಳ್ಳೆ ಆಟಗಾರರಿದ್ದೀರಾ. ನಮ್ಮ ಸ್ಟೇಟ್ಗೆ ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ ನೀವು ಆಡಬೇಕು ಅಂತ ನನ್ನ ಆಸೆ. ನಮ್ಮ ಕಡೆಯಿಂದ ನಿಮ್ಗೆ ಏನಾದ್ರು ಸಹಾಯ ಆಗ್ಬೇಕು, ಯಾರಾದ್ರು ಹೇಳ್ಬೇಕು ಅಂದ್ರೆ ಹೇಳಿ, ನನಗೆ ಕಾಂಟ್ಯಾಕ್ಟ್ಸ್ ಇದೆ, ಹೇಳ್ತೀನಿ. ನನ್ನ ನೇರವಾಗಿ ಬನ್ನಿ, ಹುಸೇನ್ ಹತ್ರ ನಂಬರ್ ತಗೊಂಡು ಬನ್ನಿ ಅಂತ ಹೇಳ್ತಾ ಎಲ್ಲ ಕ್ರೀಡಾಭಿಮಾನಿಗಳಿಗೂ, ಕ್ರೀಡಾಪಟುಗಳಿಗೂ, ಎಲ್ಲ ನೋಡುವಂಥ ವೀಕ್ಷಣೆ ಮಾಡೋಂಥ ಎಲ್ಲ ಮುಖಂಡರಿಗೂ, ಕ್ರೀಡಾಭಿಮಾನಿಗಳು ಎಲ್ಲರಿಗೂ ಹೊಂದಿಸ್ತಾ ನಾನು ಇಲ್ಲಿ ಕರೆಸಿ ಬಹುಮಾನ ವಿತರಣೆ ಮಾಡಲು ಅವಕಾಶ ಕೊಟ್ಟು 2 ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಗೆ ಎಲ್ಲರೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಗ್ ಬ್ಯಾಶ್ ಸೀಸನ್ 2 is a flood light match.
ನೋ ಡೌಟ್ ಅವರು ಫ್ಲಡ್ ಲೈಟ್ ಅಲ್ಲಿ ಮಾಡೋಣ, ನೈಟ್ ಅಲ್ಲಿ ನೋಡ್ಬೇಕು, ಮ್ಯಾಚ್ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಆರ್ಗನೈಸ್ ಮಾಡಿದ್ವಲ್ಲ, ನಾವು ಮೊದಲು ಮಾಡಿದ್ವಿ. ಅದು ಇಲ್ಲೇ ಮಾಡೋಣ, ಚೆನ್ನಾಗಿದೆ ಫೀಲ್ಡ್. ಅದು ನೇತಾಜಿ ಸ್ಟೇಡಿಯಂ ಇಂತಲೂ ಇಟ್ಸ್ ವೆರಿ ಬಿಗ್ ಸ್ಟೇಡಿಯಂ. ಇಲ್ಲೇ ಮಾಡೋಣ. ಫ್ಲಡ್ ಲೈಟ್ ಅರೇಂಜ್ಮೆಂಟ್ಸ್ ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ, ಸರಿನಾ? ಒಳ್ಳೆ ಬಹುಮಾನ ಕೊಡೋಣ. ಶಾರ್ಟ್ಲಿ ಬಿಗ್ ಮ್ಯಾಚ್ 2 ವಿಲ್ ಬಿ ಹೆಲ್ಡ್ ಹಿಯರ್ ಇನ್ ನಿಯರ್ ಫ್ಯೂಚರ್. ಓಕೆ, ಸರ್, ಯಾಕಂದ್ರೆ ದಯವಿಟ್ಟು ಒಂದು ನಿಮಿಷ ಇಲ್ಲಿ ನಮಗೆ ಕ್ರೀಡೆನೇ ಇಲ್ಲ ಸರ್. ಸ್ವಂತ ಪ್ರಸ್ತಾಪ ಮಾಡಿದ್ರೆ ನಮಗೆ 25 ಎಕರೆ ಇಯರ್ ಮಾರ್ಕ್ ಮಾಡಿ DC ಇಂದ ಬಂದು ಇನ್ಸ್ಪೆಕ್ಷನ್ ಆಗಿ ಡೆಲ್ಲಿಗೆ ಹೋಗಿದೆ. ಆಯ್ತಾ? ಇದು ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಹಾಸ್ಟೆಲ್ ಅಕಾಮಿಡೇಷನ್ ಎಲ್ಲ ಮಾಡಿಸಿದ್ದೀನಿ. ಈಗ ಬಂದ MLAಗೂ ನಾನು ಹೇಳಿದೆ ಫಾಲೋ ಅಪ್ ಮಾಡಿ ಅಂತ. ಆಯ್ತಣ್ಣ ನಾನು ಮಾಡ್ತೀನಿ ಅಂದರು. ನಾನು ಸಮೃದ್ಧಿ ಮಂಜುನಾಥ್ಗೆ ಹೇಳ್ತೀನಿ ಮೂವ್ ಮಾಡಿ ಅಂತ. ಕ್ರೀಡಾ ಮಂತ್ರಿಗಳು ಮೊದಲಿದ್ರಲ್ಲ ನಮ್ಮ ಸ್ನೇಹಿತರು, ಅವರಿಲ್ಲ ಈಗ. ಅವರು ನೆಕ್ಸ್ಟು ಯಾರು ಕ್ರೀಡಾ ಮಂತ್ರಿಗಳು CM ಇಟ್ಕೊಂಡಿದ್ದಾರೆ. ನಾವು ಮೂವ್ ಮಾಡ್ತೀನಿ ಅದನ್ನು. MLA ಅವ್ರು ಲೋಕಲ್ ಅವ್ರು ಮಾಡಬೇಕು. ಅದು 67 ಕೋಟಿ ಪ್ರಾಜೆಕ್ಟ್, ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಸ್ಟೇಡಿಯಂ ಅದು. ಅದಕ್ಕೆ ನಮ್ಮ MLA ಅವರು ಮನಸ್ಸು ಮಾಡಬೇಕು, ಓಡಾಡಬೇಕು. ನಾನು ಸಪೋರ್ಟ್ ಕೊಡ್ತೀನಿ. ಯಾಕಂದ್ರೆ ಈಗ ನಮ್ಮದೇ ಸರ್ಕಾರ, ಆದಷ್ಟು ಟ್ರೈ ಮಾಡಿ ಇಲ್ಲೊಂದು ಆದಷ್ಟು ಬೇಗ ಆ ಸ್ಟೇಡಿಯಂ ಬರೋಂಗೆ ಮಾಡೋಣ. ಓಕೆನಾ? ಅವರು ನಮಗೆ 28ನೇ ತಾರೀಕು ಆವನಿ ಜಾತ್ರೆಗೆ ಬರಬೇಕು. ಅವತ್ತು ಆರ್ಕೆಸ್ಟ್ರಾ ದಿವಸ ಸ್ಟೇಜ್ ಮೇಲೆ ಒಂದು 10 ನಿಮಿಷ ಅವ್ರಿಗೆ ಅವಕಾಶ ಉಂಟು. ನಮ್ಮ ರಮೇಶ್ ಕೇಳಿದೀವಿ, ನಮ್ಮ ಚೇರ್ಮನ್